ಬೆಂಗಳೂರಿನಲ್ಲಿ ವೈದ್ಯನಿಂದ ಪತ್ನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ತನಿಖೆ ಚುರುಕುಗೊಂಡಿದೆ. ಇನ್ಫ್ಯಾಕ್ಟ್ ಈ ಮಹೇಂದ್ರನ ಅಸಲಿ ಬಣ್ಣ ಬಯಲಾಗ್ತಾ ಇದೆ. ನಾಟ್ ಫಾರ್ ಸೇಲ್ ಔಷಧಿಗಳನ್ನು ಮನೆಗೆ ತಂದಿದ್ದ ವೈದ್ಯ ಮಹೇಂದ್ರ. ಗ್ಯಾಸ್ಟ್ರಿಕ್ ಔಷಧಿ, ಗ್ಲೂಕೋಸ್ ಬಾಟ್ಲು ಸೇರಿ ಹಲವು ಔಷಧಿಗಳು ಪತ್ತೆಯಾಗಿದೆ. ಕೃತಿಕಾ ರೆಡ್ಡಿ ಇದ್ದ ಕೊಠಡಿಯಲ್ಲಿ ರಾಶಿ ರಾಶಿ ಮೆಡಿಸಿನ್ಸ್ ತಂದಿದ್ದ. ಕೃತಿಕಾ ಕೋಣೆಯನ್ನ ಕ್ಲಿನಿಕ್ ರೀತಿ ಮಹೇಂದ್ರ ರೆಡ್ಡಿ ಬದಲಾಯಿಸಿದ್ದ. ಋತುಚಕ್ರದ ಸಮಯದಲ್ಲೂ ಡ್ರಿಪ್ ಹಾಕಿಸ್ಕೊಳ್ಳೋದಕ್ಕೆ ಒತ್ತಾಯಿಸ್ತಾ ಇದ್ದ. ಕ್ಯಾನ್ಯುಲಾ ಚುಚ್ಚಿ ಕೈ ತುಂಬಾ ಸೂಜಿಯ ಗಾಯವನ್ನೇ ಮಹೇಂದ್ರ ರೆಡ್ಡಿ ಮಾಡಿದ್ದ. ನಂಬಿಸ್ತಾ ಇದ್ದ. ನಯವಾಗಿ ಮಾತನಾಡಿ ಬಂಗಾರದಂತ ಹೆಂಡತಿಯನ್ನ ಕೊಂದಿದ್ದ ಪಾತಕಿ. ವೈದ್ಯ ಮಹೇಂದ್ರ ಆಕೆಯನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ತನ್ನ ವೃತ್ತಿಯನ್ನೇ ಯೂಸ್ ಮಾಡಿದ್ದ ಅನ್ನೋದು ಇನ್ನೂ ಆಘಾತಕಾರಿ ವಿಚಾರ. ಡಾಕ್ಟರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಫಸ್ಟು ಆಕೆಗೆ ಟ್ರೀಟ್ಮೆಂಟ್ ಕೊಡೋ ರೀತಿಯಲ್ಲಿ ನಾಟಕ, ಅಂದರೆ ಓವರ್ ಕಾಳಜಿ ಇದೆ ನನಗೆ ಅನ್ನೋ ಥರ ಫುಲ್ ಕ್ಲಿನಿಕ್ಕನ್ನೇ ಸೆಟಪ್ ಮಾಡಿದ್ನಂತೆ. ಬಟ್ ಹೆಂಗೆ ಈ ಔಷಧಿಗಳನ್ನು ಈತನ ಹತ್ರ ಏನು ಡ್ರಗ್ ಲೈಸೆನ್ಸ್ ಇರಲಿಲ್ಲ, ಆದರೂ ಹೆಂಗೆ ನಂಬಿ ಕೊಟ್ಟರು ಸಪ್ಲೈಯರ್ಸ್ ಅನ್ನೋದು ಪ್ರಶ್ನೆ. ಈಗ ಅವ್ರ ಕೂತಿಗೆಗೂ ಅದು ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈತ ಏನು ಡ್ರಗ್ ಲೈಸೆನ್ಸರ್ ಆಗಿರಲಿಲ್ಲ, ಆಬ್ವಿಯಸ್ಲಿ ಲೈಸೆನ್ಸ್ ಇರಲ್ಲ, ಕೇವಲ ಡಾಕ್ಟರ್ ಆಗಿದ್ದ. ಈತನ ನಂಬಿ ಹೇಗೆ ಕೊಟ್ಟರು ಆ ಸಪ್ಲೈಯರ್ಸ್ ಆದರೂ ಅನ್ನೋದು ಪ್ರಶ್ನೆ ಬರುತ್ತೆ. ಏನೇನು ಆಘಾತಕಾರಿ ಅನಿಸುವಂತಹ ಅಂಶಗಳು ಇನ್ವೆಸ್ಟಿಗೇಷನಲ್ಲಿ ರಿವೀಲ್ ಆಗ್ತಾ ಇದೆ ಅಂತ. ಮಮತಾ, ದಿನಕ್ಕೊಂದು ಮಾಹಿತಿಗಳು ಏನು ಬೆಳಕಿಗೆ ಬರ್ತಾನೆ ಇದ್ದಾವೆ. ಪ್ರಮುಖವಾಗಿ ಆತ ಕೃತಿಗಳನ್ನು ಓವರ್ ಡೋಸೇಜ್ನ ಮೂಲಕ ಸಾಯಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಸ್ವಂತ ಸಹೋದರಿ, ಅಂದರೆ ಕೃತಿಕಾ ಅವರ ಸಹೋದರಿ ಏನಿದ್ರು ಆಕೆ ಕೂಡ ಮಾತನಾಡ್ತಾ ಇದ್ರು. ಅವರ ಪರ್ಸನಲ್ ಸ್ಪೇಸ್ ಏನಿತ್ತು ಅಲ್ಲಿಗೆ ನಾವು ಹೋಗಬಾರ್ದು ಅಂತೇಳಿ ಅವರ ರೂಮ್ಗೆ, ಅವರ ಕೊಠಡಿಗೆ ಅಥವಾ ಅವರ ಮನೆಗೆ ಯಾವಾಗಲೂ ಹೋಗ್ತಾ ಇರಲಿಲ್ಲ. ಯಾವಾಗಾದರೂ ಒಂದೊಂದ್ಸರಿ ಹೋದಂಥ ಸಂದರ್ಭದಲ್ಲಿ ಅವರ ರೂಮ್ಗೂ ಕೂಡ ನಾವು ಯಾವತ್ತೂ ಹೋಗಿರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋಂಥದ್ದು. ಅಂದರೆ ಆತ ಯಾವ ರೀತಿಯಲ್ಲಿ ಆಕೆ ಉಳ್ಕೊಳ್ತಿದ್ದಂಥ ಕೊಠಡಿನ ಒಂದು ಮಿನಿ ಕ್ಲಿನಿಕ್ ರೀತಿಯಲ್ಲಿ ಮಾಡ್ಕೊಂಡಿದ್ದ. ಪದೇ ಪದೇ ಆಕೆಗೆ ಡ್ರಿಪ್ಸನ್ನು ಹಾಕುವಂಥದ್ದು, ಪದೇ ಪದೇ ಓವರ್ ಡೋಸೇಜನ್ನು ಕೊಡುವಂಥದ್ದು, ಈ ರೀತಿಯ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು. ಯಾಕೆಂದರೆ ಈತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಔಷಧಿ ತರುವಂಥದ್ದು ದೊಡ್ಡ ವಿಚಾರ ಏನಾಗಿರಲಿಲ್ಲ. ಯಾಕೆಂದರೆ ಅಲ್ಲಿ ಬರ್ತಾ ಇದ್ದಂಥ ಸಪ್ಲೈಗಳೇನಿತ್ತು ಆ ಸಪ್ಲೈಗಳನ್ನು ತನ್ನ ಜಾಬ್ನಲ್ಲಿ ಇಟ್ಕೊಂಡು ತಗೊಂಡು ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ಕೊಡುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ಮದುವೆಯಾದ ಒಂದಷ್ಟು ದಿನಗಳ ನಂತರ ನಿರಂತರವಾಗಿ ಆಕೆಗೆ ಕೈ ಮೇಲೆ ಬೇರೆ ಬೇರೆ ಭಾಗಗಳಲ್ಲಿ ಚುಚ್ಚಿ ಡ್ರಿಪ್ಸ್ಗಳನ್ನು ಹಾಕುವಂಥದ್ದು, ಜೊತೆಗೆ ಇಂಜೆಕ್ಷನನ್ನು ಕೊಡ್ತೀನಿ ಅಂತೇಳಿ ಓವರ್ ಡೋಸ್ ಇಂಜೆಕ್ಷನನ್ನು ಕೊಡುವಂಥದ್ದು, ಮತ್ತು ಏನು ಋತುಚಕ್ರದ ಸಂದರ್ಭದಲ್ಲೂ ಕೂಡ ಓವರ್ ಡೋಸ್ ಇಂಜೆಕ್ಷನ್ಗಳನ್ನು ಕೊಡುವಂಥದ್ದು, ಈ ರೀತಿಯೆಲ್ಲ ಕೂಡ ಮಾಡ್ತಾ ಇದ್ದ ಅಂತೇಳಿ ಅವರ ಕುಟುಂಬಸ್ಥರು ಮತ್ತು ಸಹೋದರಿ ಇಬ್ಬರು ಕೂಡ ಈಗ ಈ ಮಾಹಿತಿಯನ್ನು ಕೊಡ್ತಾ ಇರೋಂಥದ್ದು, ಜೊತೆಗೆ ದೂರ್ತಾ ಇರೋಂಥದ್ದು. ಜೊತೆಗೆ ಪೊಲೀಸರು ಆತನ ವಿಚಾರಣೆಗೊಳಪಡಿಸಿದರೆ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೂಡ ಕ್ರೋಢೀಕರಿಸುವಂಥದ್ದು, ಈ ಎಲ್ಲ ಮಾಹಿತಿಗಳನ್ನು ಕೂಡ ಕೇಳುವಂಥ ಕೆಲಸಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರೋಂಥದ್ದು. ಮಮತಾ, ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ.